ಅಧ್ಯಾಯ 38. ಹರೀಶ, ಭವನಾಥ, ತಾರಕಾನಾಥ ಮತ್ತು ನಿತ್ಯಗೋಪಾಲ. ಹೃದಯ ಶ್ರೀರಾಮಕೃಷ್ಣರಿಂದ ಬೇರೆ ಹೋದ ಮೇಲೆ ಹರೀಶ್ ಎಂಬುವನು ಅವರೊಡನೆ ವಾಸ ಮಾಡಲು ಬಂದನು. ಆತ ಹೆಂಡತಿ ಮಕ್ಕಳೊಡನೆ ಜೀವನದಲ್ಲಿ ಸುಖವಾಗಿದ್ದನು. ಮನೆಯವರಿಗೆ ಬೇಕಾದಷ್ಟು ಆಸ್ತಿ ಇತ್ತು. ಹರೀಶ ಶ್ರೀರಾಮಕೃಷ್ಣರನ್ನು ಕೆಲವು ವೇಳೆ ನೋಡುವುದಕ್ಕೆ ಬಂದ ನಂತರ ಅವನಿಗೆ ವೈರಾಗ್ಯ ಬಂತು. ಸಂಸಾರದ ಮೇಲೆ ಜಿಗುಪ್ಸೆ ಹುಟ್ಟಿತು. ತನ್ನ ಮನೆಯನ್ನು ಬಿಟ್ಟು ಶ್ರೀರಾಮಕೃಷ್ಣರೊಂದಿಗೆ ದಕ್ಷಿಣೇಶ್ವರದಲ್ಲಿ ವಾಸ ಮಾಡಬೇಕೆಂದು ಇಚ್ಛಿಸಿದನು. ಶ್ರೀರಾಮಕೃಷ್ಣರಿಗೆ ಅವನ ಭಕ್ತಿ ಮತ್ತು ವೈರಾಗ್ಯವನ್ನು ಕಂಡು ಸಂತೋಷವಾಯಿತು. ಜೀವನೋಪಾಯಕ್ಕೆ ಇವನ ಸಂಸಾರ ಇವನ ಮೇಲೆ ನೆಚ್ಚಿಕೊಂಡಿರಲಿಲ್ಲ. ಶ್ರೀರಾಮಕೃಷ್ಣರು ಅವನಿಗೆ ತಮ್ಮೊಡನೆ ಇರಲು ಅನುಮತಿ ಕೊಟ್ಟರು. ಅಂದಿನಿಂದ ಹರೀಶ ಶ್ರೀರಾಮಕೃಷ್ಣರೊಡನೆ ಇರುತ್ತಿದ್ದ. ಅವರ ಸೇವೆಯನ್ನು ಮಾಡಿಕೊಂಡು ಉಳಿದ ಕಾಲವನ್ನು ಜಪ, ಧ್ಯಾನ, ಅಧ್ಯಯನದಲ್ಲಿ ಕಳೆಯತೊಡಗಿದ. ಹರೀಶನ ಮನೆಯ ನೆಂಟರಿಷ್ಟರು ಇವನನ್ನು ಸುಮ್ಮನೆ ಬಿಡಲಿಲ್ಲ. ಇವನಿಗೆ ಹೆದರಿಸಿದರು, ಹೋಟಲೆ ಕೊಟ್ಟರು, ಬೇಕಾದಷ್ಟು ಆಡಬಾರದ ಮಾತನ್ನೆಲ್ಲ ಆಡಿದರು. ಆದರೆ ಅವನು ಅವುಗಳ ಕಡೆಗೆ ಸ್ವಲ್ಪವೂ ಗಮನವನ್ನೇ ಕೊಡಲಿಲ್ಲ. ತನ್ನ ಸಾಧನೆಯಲ್ಲಿ ತನ್ಮಯನಾದನು. ಮನೆಯವರು ಹರೀಶನಿಗೆ ಇಷ್ಟೊಂದು ತೊಂದರೆಯನ್ನು ಕೊಟ್ಟರೂ ಹರೀಶ ಮಾತ್ರ ತನ್ನ ಶಾಂತಿಯನ್ನು ಕಳೆದುಕೊಳ್ಳಲಿಲ್ಲ. ಲೋಕದಲ್ಲಿರುವವರು ಆಡುವ ಮಾತೇ ಇದು: ದೇವರ ಕಡೆ ಹೊರಟಿರುವವನು ಇವುಗಳನ್ನು ಗಮನಿಸುವುದಕ್ಕೆ ಆಗುವುದಿಲ್ಲ. ಇವರ ಹತ್ತಿರ ವಾದ ಮಾಡಿ ಇವರನ್ನು ಒಪ್ಪಿಸುವುದಕ್ಕೆ ಆಗುವುದಿಲ್ಲ. ಇವನ ಪ್ರಪಂಚವೇ ಬೇರೆ, ಇತರರ ಪ್ರಪಂಚವೇ ಬೇರೆ. ಇವರಿಬ್ಬರಿಗೂ ಸಾಮಾನ್ಯವಾಗಿರುವುದು ಯಾವುದೂ ಇಲ್ಲ. ಶ್ರೀರಾಮಕೃಷ್ಣರು ಹರೀಶನ ವೈರಾಗ್ಯವನ್ನು ಮೆಚ್ಚಿದರು. ವೈರಾಗ್ಯ ಇರುವ ಮನುಷ್ಯ ಈ ಪ್ರಪಂಚದಲ್ಲಿದ್ದರೂ ಸತ್ತಂತೆ ಇರುವನು. ಹರೀಶನನ್ನು ನೋಡಿ ಎಂದು ಶ್ರೀರಾಮಕೃಷ್ಣರು ತಮ್ಮ ಇತರ ಭಕ್ತರಿಗೆ ಹೇಳುತ್ತಿದ್ದರು. ಒಂದು ದಿನ ಯಾರೋ ಹರೀಶನಿಗೆ ಹೇಳಿದರು, ಅವನ ಹೆಂಡತಿ ನಿದ್ರೆ ಆಹಾರಗಳನ್ನು ಬಿಟ್ಟು ಇವನ ಅಗಲುವಿಕೆಯಿಂದ ನರಳುತ್ತಿದ್ದಾಳೆ ಎಂದು. ಹರೀಶ ಸುಮ್ಮನೇ ಇದ್ದ, ಒಂದು ಮಾತನ್ನೂ ಆಡಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರು ಅವನಿಗೆ, ನೋಡು, ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ತುಂಬ ದುಃಖ ಪಡುತ್ತಿದ್ದಾಳೆ. ಅವಳಿಗೆ ನೀನು ಹೋಗಿ ಏತಕ್ಕೆ ಸಮಾಧಾನ ಮಾಡಿ ಬರಬಾರದು ಎಂದು ಹೇಳಿದರು. ಅದಕ್ಕೆ ಹರೀಶ, ಮಹಾಶಯರೇ, ಇದು ದಯೆ ತೋರುವ ಸಮಯವಲ್ಲ. ನಾನೇನಾದರೂ ದಯೆ ತೋರಲು ಹೋದರೆ ಸಂಸಾರಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಸಂಭವ ಇದೆ. ದಯವಿಟ್ಟು ಕ್ಷಮಿಸಿ, ನಾನು ಹೋಗಲಾರೆ ಎಂದ. ಶ್ರೀರಾಮಕೃಷ್ಣರು ಅವನನ್ನು ಮನೆಗೆ ಹೋಗು ಎಂದು ಬಲಾತ್ಕರಿಸುತ್ತಿರಲಿಲ್ಲ, ಅವನನ್ನು ಪರೀಕ್ಷಿಸುತ್ತಿದ್ದರು. ಯಾವಾಗ ಅವನಿಂದ ಮೇಲಿನ ಉತ್ತರವನ್ನು ಕೇಳಿದರೋ ಆಗ ಸಂತೋಷಪಟ್ಟರು. ಶ್ರೀರಾಮಕೃಷ್ಣರನ್ನು 1881ರಲ್ಲಿ ನೋಡಿದ ಮತ್ತೊಬ್ಬ ದೊಡ್ಡ ಭಕ್ತನೇ ಭವನಾಥ ಚಟರ್ಜಿ ಎನ್ನುವವನು. ಈತ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದಾಗ 20 ವರ್ಷಗಳಿಗಿಂತ ಕಡಿಮೆಯಾಗಿತ್ತು. ಭವನಾಥನ ತಂದೆ ತಾಯಿಗಳು ಮಗನಿಗೆ, ಶ್ರೀರಾಮಕೃಷ್ಣರು ಹುಚ್ಚರು, ಅವರು ಅನೇಕ ಜನ ಯುವಕರ ತಲೆ ಕೆಡಿಸಿದ್ದಾರೆ, ನೀನು ಅಲ್ಲಿಗೆ ಹೋಗಬೇಡ ಎಂದು ಎಚ್ಚರಿಕೆ ಕೊಟ್ಟರು. ಆದರೂ ಅವನು ಶ್ರೀರಾಮಕೃಷ್ಣರ ಬಳಿಗೆ ಹೋಗುತ್ತಿದ್ದ. ತಂದೆ ತಾಯಿಗಳಿಗೆ ವಿರೋಧವಾಗಿ ದಕ್ಷಿಣೇಶ್ವರದಲ್ಲಿ ಕೆಲವು ವೇಳೆ ರಾತ್ರಿಯನ್ನೂ ಕಳೆಯುತ್ತಿದ್ದ. ಇವನು ಬ್ರಹ್ಮ ಸಮಾಜಕ್ಕೆ ಸೇರಿದ್ದ. ದೇವರ ನಿರಾಕಾರ ಭಾವನೆ ಇವನಿಗೆ ತುಂಬಾ ಪ್ರಿಯವಾಗಿತ್ತು. ಶ್ರೀರಾಮಕೃಷ್ಣರು ಅವನ ರುಜುತ್ವ ಮತ್ತು ಭಕ್ತಿಯನ್ನು ತುಂಬಾ ಮೆಚ್ಚಿದರು. ಭವನಾಥನಿಗೆ ನರೇಂದ್ರನನ್ನು ಕಂಡರೆ ತುಂಬಾ ಪ್ರೀತಿ. ಶ್ರೀರಾಮಕೃಷ್ಣರು ಅವನಿಗೆ, ನರೇಂದ್ರನೊಡನೆ ಸ್ನೇಹವನ್ನು ಬೆಳೆಸು, ಅದರಿಂದ ನಿನಗೆ ಒಳ್ಳೆಯದಾಗುವುದು ಎಂದರು. ಶ್ರೀರಾಮಕೃಷ್ಣರು ಇವನನ್ನು ನಿತ್ಯ ಸಿದ್ಧ ಎಂದು ಕರೆಯುತ್ತಿದ್ದರು. ದಕ್ಷಿಣೇಶ್ವರಕ್ಕೆ ಬರುವುದು ಪ್ರಾರಂಭವಾದ ಮೇಲೆ ಅವನು ಮೀನು ತಿನ್ನುವುದು, ಎಲೆ ಅಡಿಕೆ ಹಾಕಿಕೊಳ್ಳುವುದು ಇವನ್ನು ಬಿಟ್ಟು ಬಿಟ್ಟ. ಶ್ರೀರಾಮಕೃಷ್ಣರು, ಬರೀ ಇವನ್ನು ಬಿಟ್ಟರೆ ಏನು ಬಂತು, ನಿಜವಾಗಿ ಬಿಡಬೇಕಾಗಿರುವುದು ಕಾಮಿನಿ ಕಾಂಚನವನ್ನು ಎಂದು ಹೇಳಿದರು. ಶ್ರೀರಾಮಕೃಷ್ಣರು ಆಧ್ಯಾತ್ಮಿಕ ಜೀವನದಲ್ಲಿ ಮುಖ್ಯವಾದ ವಿಷಯಗಳಿಗೆ ಗಮನ ಕೊಡುತ್ತಿದ್ದರೆ ಹೊರತು ಕೆಲಸಕ್ಕೆ ಬಾರದ ಗೌಣ ವಿಷಯಗಳ ಮೇಲೆ ಶಕ್ತಿಯನ್ನು ವ್ಯಯ ಮಾಡಬೇಡಿ ಎನ್ನುತ್ತಿದ್ದರು. ಭವನಾಥನಿಗೆ ಸಣ್ಣ ವಯಸ್ಸಿನಲ್ಲೇ ಮದುವೆಯಾಗಿತ್ತು. ಶ್ರೀರಾಮಕೃಷ್ಣರು ಅವನನ್ನು ಪರೀಕ್ಷಿಸುವುದಕ್ಕೆ ಏತಕ್ಕೆ ಸಂಸಾರವನ್ನು ಸ್ವಲ್ಪ ಅನುಭವಿಸಬಾರದು ಎಂದರು. ಆಗ ಭವನಾಥ, ನಾವು ಕೂಡ ಈ ಹೀನ ಸುಖವನ್ನು ಅನುಭವಿಸಬೇಕೇ ಎಂದ. ಶ್ರೀರಾಮಕೃಷ್ಣರಿಗೆ ಇದನ್ನು ಕೇಳಿ ಸಂತೋಷವಾಯಿತು. ಯಾರು ಅಮೃತದ ರುಚಿಯನ್ನು ನೋಡಿರುವರೋ ಅವರು ಬಚ್ಚಲ ರೊಚ್ಚಿಗೆ ಆಶಿಸುವುದಿಲ್ಲ. ಶ್ರೀರಾಮಕೃಷ್ಣರು ಭವನಾಥನನ್ನು ನೋಡಿದರೆ ಸಾಕು, ಅವರ ಮನಸ್ಸಿನಲ್ಲಿ ಪವಿತ್ರ ಭಾವನೆಗಳು ಎದ್ದು ಭಾವಮುಖರಾಗುತ್ತಿದ್ದರು. ಅನಂತರ ಬಂದ ಶಿಷ್ಯನೇ
ತಾರಕನಾಥ ಘೋಷಾಲ್ ಎಂಬುವನು. ಇವನು 24 ಪರಗಣ ಜಿಲ್ಲೆಗೆ ಸೇರಿದ ಬಾರಾಸಾತ್ ಎಂಬ ಊರಿನಿಂದ ಬಂದವನು. ಇವನ ತಂದೆಯೇ ರಾಮಕನ್ಯೆ ಘೋಷಾಲ್ ಎಂಬುವನು. ಈತ ರಾಣಿ ರಾಸಮಣಿಗೆ ವಕೀಲನಾಗಿದ್ದ. ಈತ ದೊಡ್ಡ ಶಾಕ್ತ ಭಕ್ತ. ಶ್ರೀರಾಮಕೃಷ್ಣರು ಸಾಧನೆಯಲ್ಲಿ ತನ್ಮಯರಾಗಿದ್ದಾಗ ದಕ್ಷಿಣೇಶ್ವರಕ್ಕೆ ಈತ ಬರುತ್ತಿದ್ದ. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರ ಪರಿಚಯ ಚೆನ್ನಾಗಿ ಆಯಿತು. ಒಂದು ಸಾರಿ ಶ್ರೀರಾಮಕೃಷ್ಣರ ದೇಹವೆಲ್ಲ ಉರಿಯುತ್ತಿತ್ತು. ಯಾವ ಔಷಧಿಯನ್ನು ತೆಗೆದುಕೊಂಡರೂ ಗುಣವಾಗಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರು ರಾಮಕನಯ್ಯನಿಗೆ ತಮ್ಮ ವ್ಯಾಧಿಯನ್ನು ಹೇಳಿಕೊಂಡರು. ಅದಕ್ಕೆ ರಾಮಕನೈ ಶ್ರೀರಾಮಕೃಷ್ಣರಿಗೆ ಅವರ ಇಷ್ಟ ದೇವತೆಯ ಕವಚವನ್ನು ಕಟ್ಟಿಕೊಂಡರೆ ಗುಣಮುಖರಾಗುವುದೆಂದು ಹೇಳಿದ. ಹಾಗೆ ಮಾಡಿದಾಗ ಅವರು ನೋವಿನಿಂದ ಪಾರಾದರು. ತಾರಕ ತನ್ನ ಬಾಲ್ಯದಿಂದಲೇ ಭಗವಂತನನ್ನು ಧ್ಯಾನ ಮಾಡುತ್ತಿದ್ದ. ಮಾಯಾಪಾಶದಿಂದ ಪಾರಾಗಬೇಕೆಂಬ ಉತ್ಕಟ ಆಕಾಂಕ್ಷೆ ಬಾಲ್ಯದಿಂದಲೂ ಅವನಿಗೆ. ಆತ ಬ್ರಹ್ಮ ಸಮಾಜಕ್ಕೆ ಸೇರಿದ್ದ. ಕೇಶವಚಂದ್ರ ಸೇನನ ಪ್ರಭಾವಕ್ಕೆ ಬಿದ್ದಿದ್ದ. ಕೇಶವ ಒಂದು ಲೇಖನವನ್ನು ಶ್ರೀರಾಮಕೃಷ್ಣರ ಮೇಲೆ ಬರೆದಾಗ ಅದನ್ನು ಓದಿ ಶ್ರೀರಾಮಕೃಷ್ಣರ ವಿಷಯವನ್ನು ಮೊದಲು ತಿಳಿದುಕೊಂಡ. ಆದರೆ ಅವರನ್ನು ಕಂಡಿರಲಿಲ್ಲ. ಈ ಸಮಯದಲ್ಲಿ ಅವನು ದೆಹಲಿಗೆ ಹೋದ. ಅಲ್ಲಿ ತನ್ನ ಸ್ನೇಹಿತನೊಬ್ಬನೊಂದಿಗೆ ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚಿಸುತ್ತಿದ್ದ. ಆಗ ಸಮಾಧಿ ಮಾತು ಬಂತು. ಅವನ ಸ್ನೇಹಿತ, ಇದು ಬಹಳ ಅಪರೂಪದ ಅನುಭವ. ಇದನ್ನು ಒಬ್ಬರು ಮಾತ್ರ ಅನುಭವಿಸಿರುವರು. ಅವರೇ ದಕ್ಷಿಣೇಶ್ವರದಲ್ಲಿರುವ ಶ್ರೀರಾಮಕೃಷ್ಣರು ಎಂದ. ತಾರಕ ಕಲ್ಕತ್ತೆಗೆ ಹೋದ ಮೇಲೆ ಅವರನ್ನು ನೋಡಬೇಕೆಂಬ ಸಂಕಲ್ಪ ಮಾಡಿಕೊಂಡ. ಕಲ್ಕತ್ತೆಗೆ ಹಿಂದಿರುಗಿದ ಮೇಲೆ ಬ್ರಹ್ಮ ಸಮಾಜಕ್ಕೆ ಹೋಗಿ ಅಲ್ಲಿಯ ಪ್ರವಚನಗಳನ್ನು ಕೇಳುತ್ತಿದ್ದ. ರಾಮಚಂದ್ರ ದತ್ತನ ಒಬ್ಬ ನಂಟನ ಮೂಲಕ ಶ್ರೀರಾಮಕೃಷ್ಣರಿಗೆ ಸಂಬಂಧಪಟ್ಟ ಹಲವು ವಿಷಯಗಳನ್ನು ತಿಳಿದುಕೊಂಡ. ಬ್ರಹ್ಮ ಸಮಾಜದ ಆದರ್ಶದಿಂದ ಅವನಿಗೆ ತೃಪ್ತಿಯಾಗಲಿಲ್ಲ. ಅಲ್ಲಿ ಪ್ರವಚನ ಮಾಡುವವರೆಲ್ಲ ಪುಸ್ತಕದಿಂದ ಆಯ್ದ ವಿಷಯಗಳನ್ನು ಬಿಕರಿ ಮಾಡುತ್ತಿದ್ದರು. ಇದು ಒಬ್ಬನ ಆಧ್ಯಾತ್ಮಿಕ ತೃಷೆಯನ್ನು ಹಿಂಗಿಸಲಾರದು. ಆಧ್ಯಾತ್ಮಿಕ ಜೀವನದ ಆಳಕ್ಕೆ ಮುಳುಗಬೇಕೆಂದು ಇವನಿಗೆ ಇಚ್ಛೆಯಾಯಿತು. 1882ರಲ್ಲಿ ಒಂದು ದಿನ ಶ್ರೀರಾಮಕೃಷ್ಣರು ರಾಮಚಂದ್ರನ ಮನೆಗೆ ಸಂಜೆ ಬರುತ್ತಾರೆ ಎಂದು ಗೊತ್ತಾಯಿತು. ಆ ಸಮಯದಲ್ಲಿ ಅವರನ್ನು ಅಲ್ಲಿಗೆ ಹೋಗಿ ನೋಡಬೇಕೆಂದು ಸಂಕಲ್ಪ ಮಾಡಿದನು. ರಾಮಚಂದ್ರ ದತ್ತನ ಮನೆಗೆ ಸಂಜೆ ಹೋದಾಗ ಶ್ರೀರಾಮಕೃಷ್ಣರು ತಮ್ಮ ಸುತ್ತಲೂ ನೆರೆದ ಭಕ್ತರೊಡನೆ ಮಾತನಾಡುತ್ತಿದ್ದುದನ್ನು ಕಂಡನು. ಶ್ರೀರಾಮಕೃಷ್ಣರು ಮಾತನಾಡುತ್ತಿದ್ದುದನ್ನು ಮನಸ್ಸಿಟ್ಟು ಆಲಿಸಿದನು. ಅವನಿಗೆ ಸಮಾಧಿಯ ವಿಷಯವನ್ನು ಕೇಳಬೇಕೆಂಬ ಆಸೆ ಇತ್ತು. ಶ್ರೀರಾಮಕೃಷ್ಣರು ಅದರ ಮೇಲೆಯೇ ಮಾತನಾಡುತ್ತಿದ್ದರು. ಅವರು ಪುಸ್ತಕ ಪಾಂಡಿತ್ಯವನ್ನು ತೋರುತ್ತಿರಲಿಲ್ಲ. ಅನುಭವದ ಮುತ್ತುಗಳನ್ನು ಎರಚುತ್ತಿದ್ದರು. ಅವರಾಡಿದ ಪ್ರತಿಯೊಂದು ಮಾತು ಬಾಯಾರಿದವನ ಬಾಯಿಗೆ ಬಿದ್ದ ನೀರಿನಂತೆ ಇತ್ತು. ತಾರಕನಾಥ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರನ್ನು ದಕ್ಷಿಣೇಶ್ವರದಲ್ಲಿ ಹೋಗಿ ನೋಡುತ್ತೇನೆ ಎಂದು ಮನಸ್ಸು ಮಾಡಿದ. ತಾರಕನಾಥನಿಗೆ ದಕ್ಷಿಣೇಶ್ವರ ಎಲ್ಲಿದೆ ಎಂಬುದು ಗೊತ್ತಿರಲಿಲ್ಲ. ಒಬ್ಬ ಸ್ನೇಹಿತ ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ಒಪ್ಪಿದ. ಇಬ್ಬರು ದಕ್ಷಿಣೇಶ್ವರ ಸೇರಿದಾಗ ಅಲ್ಲಿ ದೇವರಿಗೆ ಮಂಗಳಾರತಿ ಸಮಯ. ಶ್ರೀರಾಮಕೃಷ್ಣರು ಭವನಾಥನೊಡನೆ ಗಂಗಾ ನದಿಯ ತೀರದಲ್ಲಿ ಸಂಚರಿಸುತ್ತಾ ಮಾತನಾಡುತ್ತಿದ್ದರು. ತಾರಕ ಅವರ ಸಮೀಪಕ್ಕೆ ಹೋಗಿ ಅವರನ್ನು ಮುಟ್ಟಿ ನಮಸ್ಕಾರ ಮಾಡಿದ. ಆತ ಕಲ್ಕತ್ತೆಯಿಂದ ಬರುತ್ತಾನೆ ಎಂಬುದನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ನರೇಂದ್ರ ಮತ್ತು ರಾಮಚಂದ್ರ ಹೇಗಿದ್ದಾರೆ ಎಂದು ಕೇಳಿದರು. ತಾರಕನಾಥನಿಗೆ ಅವರ ವಿಷಯವೇ ತಿಳಿಯದು. ಅದಕ್ಕೆ ತಾರಕನಾಥ, ನನಗೆ ಅವರ ವಿಷಯ ತಿಳಿಯದು, ಬಹುಶಃ ಅವರು ಚೆನ್ನಾಗಿ ಇರಬಹುದು ಎಂದು ಊಹಿಸುತ್ತೇನೆ ಎಂದು. ಆಗ ಶ್ರೀರಾಮಕೃಷ್ಣರು ಕಳೆದ ಶನಿವಾರ ರಾಮಚಂದ್ರನ ಮನೆಯಲ್ಲಿ ತನ್ನನ್ನು ಕಂಡಿದ್ದೇಯಾ ಎಂದು ಕೇಳಿದರು. ತಾರಕನಾಥ ಹೌದು ಎಂದ. ಜೊತೆಯಲ್ಲಿ ಬಾ ಎಂದು ಶ್ರೀರಾಮಕೃಷ್ಣರು ಅವನನ್ನು ಕರೆದುಕೊಂಡು ಉತ್ತರ ವರಾಂಡದ ಕಡೆ ಹೋದರು. ಭವನಾಥ ನೆಲದ ಮೇಲೆ ಚಾಪೆಯನ್ನು ಹಾಸಿದ. ಅದರ ಮೇಲೆ ಎಲ್ಲರೂ ಕುಳಿತರು. ಶ್ರೀರಾಮಕೃಷ್ಣ ತಾರಕನಾಥನಿಗೆ ದೇವರ ಸಾಕಾರದಲ್ಲಿ ನಂಬಿಕೆಯೇ ಅಥವಾ ನಿರಾಕಾರದಲ್ಲೇ ಎಂದು ಕೇಳಿದರು. ತಾರಕ ಬ್ರಹ್ಮ ಸಮಾಜಕ್ಕೆ ಸೇರಿದವನಾದ್ದರಿಂದ ನಿರಾಕಾರದಲ್ಲಿ ಎಂದು ಹೇಳಿದ. ಆದರೆ ದೇವರ ಸಾಕಾರವನ್ನು ನೀನು ಒಪ್ಪದೇ ಇರುವುದಕ್ಕೆ ಆಗುವುದಿಲ್ಲ ಎಂದು ಅವನನ್ನು ಕಾಳಿಕಾ ಮಾತೆಯ ಗುಡಿಗೆ ಕರೆದುಕೊಂಡು ಹೋದರು. ಸಂಜೆ ಮಂಗಳಾರತಿ ಆಗುತ್ತಿತ್ತು. ಶ್ರೀರಾಮಕೃಷ್ಣರು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಾರಕ ದೇವರಿಗೆ ನಮಸ್ಕಾರ ಮಾಡುವುದಕ್ಕೆ ಹಿಂಜರಿದ. ಬ್ರಹ್ಮ ಸಮಾಜದ ದೃಷ್ಟಿಯಲ್ಲಿ ಅದು ಬರೀ ಕಲ್ಲು, ಅದಕ್ಕೆ ಕೈ ಮುಗಿಯಬಾರದು. ಆದರೆ ದೇವರು ಸರ್ವಾಂತರ್ಯಾಮಿಯಾಗಿರುವುದರಿಂದ
ಅವನು ಎಲ್ಲ ಕಡೆಯೂ ಏಕೆ ಇರಬಾರದು ಎಂದು ದೇವರಿಗೆ ಅಡ್ಡಬಿದ್ದ. ಶ್ರೀರಾಮಕೃಷ್ಣರು ತಾರಕನಿಗೆ ರಾತ್ರಿ ಇಲ್ಲಿಯೇ ಇರು ಎಂದು ಎಷ್ಟೋ ಹೇಳಿದರು. ಆದರೂ ತಾರಕ ಇರುವುದಕ್ಕೆ ಆಗುವುದಿಲ್ಲ, ಬೇರೆ ಕಡೆ ಹೋಗಬೇಕು ಎಂದ. ಶ್ರೀರಾಮಕೃಷ್ಣರು ಒಂದು ದಿನ ಬಂದು ಬಿಟ್ಟರೆ ಎಲ್ಲ ಸಿಕ್ಕಿಬಿಡುವುದಿಲ್ಲ, ಪುನಃ ಪುನಃ ಬರುತ್ತಿರು ಎಂದು ಹೇಳಿದರು. ತಾರಕ ಮಾರನೇ ದಿನ ಸಾಯಂಕಾಲ ಬರುತ್ತೇನೆ ಎಂದು ಹೇಳಿ ಅವರಿಂದ ಬೀಳ್ಕೊಂಡ. ತಾರಕ ಮಾರನೇ ದಿನ ಬಂದಾಗ ಇನ್ನೊಂದು ಸಲ ಬರುವಾಗ ಸ್ವಲ್ಪ ಮಂಜುಗಡ್ಡೆಯನ್ನು ತಾ ಎಂದರು. ತಾರಕನಿಗೆ ಅದು ಎಲ್ಲಿ ಸಿಕ್ಕುವುದೆಂದು ಗೊತ್ತಿರಲಿಲ್ಲ. ಸುರೇಂದ್ರನ ಪರಿಚಯ ಇರುವ ಒಬ್ಬ ಸ್ನೇಹಿತನಿಗೆ ಇದನ್ನು ತಾರಕ ಹೇಳಿದ. ಸುರೇಂದ್ರ ಅದನ್ನು ತರಿಸಿ ಶ್ರೀರಾಮಕೃಷ್ಣರಿಗೆ ತಲುಪಿಸಿದ. ದಿನ ಕಳೆದಂತೆ ತಾರಕನಾಥನಿಗೆ ಶ್ರೀರಾಮಕೃಷ್ಣರ ಪರಿಚಯ ಹೆಚ್ಚಾಗಿ ಆಗುತ್ತಾ ಬಂತು. ಒಂದು ದಿನ ಶ್ರೀರಾಮಕೃಷ್ಣರು, ನನ್ನ ಬಳಿಗೆ ಬರುವವರನ್ನು, ಅವರ ತಂದೆ ತಾಯಿ ಇವರ ವಿಷಯವನ್ನು ನಾನು ಸಾಧಾರಣವಾಗಿ ಕೇಳುವುದಿಲ್ಲ, ಆದರೆ ನಿನ್ನ ತಂದೆ ಯಾರು ಎಂದು ಕೇಳಬೇಕೆಂದು ನನಗೆ ಇಚ್ಛೆಯಾಗಿದೆ ಎಂದರು. ರಾಮಕನೈ ತಾರಕನ ತಂದೆ ಎಂದು ಗೊತ್ತಾದ ಮೇಲೆ ನಿನ್ನ ತಂದೆಯನ್ನು ಒಮ್ಮೆ ನೋಡಬೇಕು. ಹಿಂದೆ ಸಾಧನಾ ದಿನಗಳಲ್ಲಿ ಅವನನ್ನು ನೋಡುತ್ತಿದ್ದೆ. ಅವನು ಹೇಳಿದ ಯಂತ್ರವನ್ನು ಕಟ್ಟಿಕೊಂಡ ಮೇಲೆ ನನಗೆ ಉರಿ ನಿಂತಿತು ಎಂದು ಹೇಳಿದರು. ಒಂದು ದಿನ ರಾಮಕನೈ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದ. ಶ್ರೀರಾಮಕೃಷ್ಣರು ಅವನ ತಲೆಯ ಮೇಲೆ ತಮ್ಮ ಕಾಲನ್ನಿಟ್ಟು ಸಮಾಧಿ ಮಗ್ನರಾದರು. ರಾಮಕನೈ ತನ್ನ ಕೈಗಳಿಂದ ಅವರ ಕಾಲುಗಳನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸಿದ. ತಾರಕ ಶ್ರೀರಾಮಕೃಷ್ಣರಿಂದ ಆಕರ್ಷಿತನಾದ. ಯಾವಾಗಲೂ ಅವರನ್ನು ನೋಡಬೇಕೆಂಬ ಆಸೆ ಇರುತ್ತಿತ್ತು. ಒಂದು ಸಲ ತಾರಕ ತನ್ನ 3ನೆಯ ಸಾರಿಯೋ 4ನೆಯ ಸಾರಿಯೋ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದಾಗ ಅವನನ್ನು ಬೇರೆ ಕಡೆಗೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ನಿನ್ನ ನಾಲಿಗೆಯನ್ನು ತೆಗೆ ಎಂದರು. ಶ್ರೀರಾಮಕೃಷ್ಣರು ಅಲ್ಲಿ ಏನನ್ನೋ ಬರೆದರು. ತಾರಕನಿಗೆ ಏನೋ ಒಂದು ಶಕ್ತಿ ತನ್ನಿಂದ ಏಳುತ್ತಿರುವಂತೆ ಭಾಸವಾಯಿತು. ಪ್ರಪಂಚವನ್ನು ಮರೆತು ಅವನು ದೀರ್ಘ ಧ್ಯಾನದಲ್ಲಿ ತನ್ಮಯನಾದನು. ಮತ್ತೊಂದು ದಿನ ಕೂಡ ಶ್ರೀರಾಮಕೃಷ್ಣರು ಹೀಗೆ ಮಾಡಿದರು. ಆಗಲೂ ಕೂಡ ತಾರಕ ಗಾಢ ಧ್ಯಾನಮಗ್ನನಾದ. ಆ ಸಮಯದಲ್ಲಿ ತನಗೆ ಏನಾಯಿತು ಎಂಬುದನ್ನು ತಾರಕ ವಿವರಿಸುತ್ತಾನೆ. ಶ್ರೀರಾಮಕೃಷ್ಣರ ಸನ್ನಿಧಿಯಲ್ಲಿ ನನಗೆ ಅಳಬೇಕೆನಿಸುತ್ತಿತ್ತು. ಒಂದು ರಾತ್ರಿ ಕಾಳಿ ದೇವಾಲಯದಲ್ಲಿ ನಿಂತುಕೊಂಡು ತುಂಬ ಅತ್ತೆ. ಶ್ರೀರಾಮಕೃಷ್ಣರು ನಾನು ಎಲ್ಲಿಗೆ ಹೋದೆನೋ ಎಂದು ಕಾತರರಾಗಿದ್ದರು. ನಾನು ಅವರ ಬಳಿಗೆ ಬಂದ ಮೇಲೆ ದೇವರು ಯಾರು ತನಗಾಗಿ ಅಳುವರೋ ಅವರನ್ನು ಮೆಚ್ಚುತ್ತಾನೆ. ಹೀಗೆ ಸುರಿದ ಕಣ್ಣೀರು ಹಿಂದಿನ ಜನ್ಮದ ಪಾಪರಾಶಿಯನ್ನೆಲ್ಲ ತೊಳೆದು ಹಾಕುತ್ತದೆ ಎಂದರು. ಮತ್ತೊಂದು ದಿನ ನಾನು ಪಂಚವಟಿಯ ಸಮೀಪದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ಬಂದರು. ಅವರು ನನ್ನನ್ನು ನೋಡಿದೊಡನೆ ನನಗೆ ಕಣ್ಣಿನಲ್ಲಿ ನೀರು ಬಂತು. ಅವರು ಸುಮ್ಮನೆ ನಿಂತರು, ಒಂದು ಮಾತನ್ನೂ ಆಡಲಿಲ್ಲ. ನನ್ನಲ್ಲಿ ಏನೋ ಒಂದು ಶಕ್ತಿ ಸಂಚರಿಸತೊಡಗಿತು. ನನಗೆ ದೇಹದಲ್ಲೆಲ್ಲ ನಡುಕ ಉಂಟಾಯಿತು. ಭಗವಂತನ ಭಾವದ ಉದ್ರೇಕದಿಂದ ಇದು ಆಗಿದೆ ಎಂದು ನನ್ನನ್ನು ಕೊಂಡಾಡಿದರು. ಅವರು ನನ್ನನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿ ಏನನ್ನೋ ತಿನ್ನಲು ಕೊಟ್ಟರು. ಸುಮ್ಮನೆ ಅವರು ದೃಷ್ಟಿ ಮಾತ್ರದಿಂದ ಒಬ್ಬನಲ್ಲಿ ಸುಪ್ತವಾಗಿದ್ದ ಶಕ್ತಿಯನ್ನು ಜಾಗೃತಗೊಳಿಸಬಲ್ಲವರಾಗಿದ್ದರು. ಶ್ರೀರಾಮಕೃಷ್ಣರು ತನಗೆ ಜೀವನದ ಪರಮ ಗುರಿಯನ್ನು ತೋರಬಲ್ಲರು ಎಂದು ನಂಬಿದ. ಅವನು ಶ್ರೀರಾಮಕೃಷ್ಣರೊಡನೆ ನಿಕಟವಾಗಿ ವರ್ತಿಸುತ್ತಾ ಹೋದಂತೆ ಸಂಸಾರ ಬಂಧನಗಳು ಬಿದ್ದು ಹೋಗುವುದನ್ನು ಕಂಡನು. ಅವನಿಗೆ ಮುಂಚೆಯೇ ಮದುವೆಯಾಗಿತ್ತು. ಆದರೆ ಇವನಿಗೆ ಸಂಸಾರದ ಮೇಲೆ ಸ್ವಲ್ಪವೂ ಆಸೆ ಇರಲಿಲ್ಲ. ಶ್ರೀರಾಮಕೃಷ್ಣರಲ್ಲಿ ಎಲ್ಲ ಧರ್ಮದ ಸಾರವಿದೆ ಎಂಬುದನ್ನು ಅರಿತ. ಅವರನ್ನು ಚೆನ್ನಾಗಿ ತಿಳಿದುಕೊಂಡರೆ ದೇವರನ್ನು ತಿಳಿದುಕೊಂಡಂತೆ ಎಂದು ಭಾವಿಸಿದ. ಅವರಲ್ಲಿ ಸಂಪೂರ್ಣ ಶರಣಾದ. ಶ್ರೀರಾಮಕೃಷ್ಣರು ಅವನ ಜೀವನದ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನಿತ್ಯ ಗೋಪಾಲ ಎಂಬ ಮತ್ತೊಬ್ಬನು ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬರುತ್ತಿದ್ದನು. ದೇವರ ಹೆಸರನ್ನು ಕೇಳಿದೊಡನೆ ಭಾವೋದ್ದೀಪನೆಗೊಳ್ಳುತ್ತಿದ್ದನು. ದೇವರ ಹಾಡುಗಳನ್ನು ಕೇಳುತ್ತಿದ್ದಾಗ ಭಾವಮುಖನಾಗುತ್ತಿದ್ದನು. ಶ್ರೀರಾಮಕೃಷ್ಣರು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಇವನಿಗೆ ಪರಮಹಂಸಾವಸ್ಥೆ ಬಂದಿದೆ ಎಂದು ಹೇಳುತ್ತಿದ್ದರು. ಹಗಲು ರಾತ್ರಿ ಧ್ಯಾನ ಮತ್ತು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು. ಅವನು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಮೇಲಿನ ಅವಸ್ಥೆಗೆ ಮುಟ್ಟಿದವನು. ಶ್ರೀರಾಮಕೃಷ್ಣರು ಅವನ ಕೈಯನ್ನು ಹಿಡಿದುಕೊಂಡು ಕುಣಿಯುತ್ತಿದ್ದಾಗ ಸಮಾಧಿ ಮಗ್ನರಾಗುತ್ತಿದ್ದರು. ಇವರಿಬ್ಬರು ಭಾವಮುಖದಲ್ಲಿದ್ದಾಗ ತಮ್ಮದೇ ಭಾಷೆಯಲ್ಲಿ ಏನೇನನ್ನು ಮಾತನಾಡಿಕೊಳ್ಳುತ್ತಿದ್ದರು. ಅದು ಇತರರಿಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಶ್ರೀರಾಮಕೃಷ್ಣರು
ಕೆಲವು ಭಕ್ತರೊಡನೆ ಕಲ್ಕತ್ತೆಯಲ್ಲಿರುವ ರಾಮಚಂದ್ರ ದತ್ತನ ಮನೆಗೆ ಬಂದರು. ಕೀರ್ತನೆ ಪ್ರಾರಂಭವಾದೊಡನೆ ಶ್ರೀರಾಮಕೃಷ್ಣರು ಸಮಾಧಿಮಗ್ನರಾಗಿ ಅವರ ಹತ್ತಿರ ಕುಳಿತಿದ್ದ ನಿತ್ಯ ಗೋಪಾಲನ ತೊಡೆಯ ಮೇಲೆ ತಮ್ಮ ಕಾಲನ್ನು ಇಟ್ಟರು. ನಿತ್ಯ ಗೋಪಾಲ ಭಾವದಿಂದ ಉನ್ಮತ್ತನಾಗಿ ಕಂಬನಿ ತುಂಬಿ ಅತ್ತನು. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾದರು. ಒಬ್ಬ ಭಕ್ತೆ ನಿತ್ಯ ಗೋಪಾಲನನ್ನು ವಾತ್ಸಲ್ಯ ಭಾವದಿಂದ ನೋಡುತ್ತಿದ್ದಳು. ಶ್ರೀರಾಮಕೃಷ್ಣರು ಅವನಿಗೆ ಎಚ್ಚರಿಕೆ ಕೊಟ್ಟರು. ಅಲ್ಲಿಗೆ ಬಹಳ ಹೋಗಬೇಡ, ಸನ್ಯಾಸಿ ಬಹಳ ಕಠೋರವಾದ ನಿಯಮವನ್ನು ಪಾಲಿಸಬೇಕು. ಅವನು ಹೆಂಗಸಿನ ಚಿತ್ರವನ್ನು ಕೂಡ ನೋಡಕೂಡದು. ಹೆಂಗಸು ಬಹಳ ಭಕ್ತಿಯಾದರೂ ಅವಳೊಡನೆ ನಿಕಟವಾಗಿ ವ್ಯವಹರಿಸಬಾರದು. ಸನ್ಯಾಸಿ ತಾನೇ ಇಂದ್ರಿಯಗಳನ್ನು ನಿಗ್ರಹಿಸಿದ್ದರೂ ಇತರರಿಗೆ ಮಾರ್ಗದರ್ಶಿಯಾಗಲು ಈ ನಿಯಮಗಳನ್ನು ಪಾಲಿಸಬೇಕು. ಇಲ್ಲದೇ ಇದ್ದರೆ ಅವನು ಪ್ರಲೋಭನೆಗೆ ಬೀಳಬಹುದು. ಆದರೆ ಅದು ಗೃಹಸ್ಥನಿಗೆ ಅನ್ವಯಿಸುವುದಿಲ್ಲ. ಸನ್ಯಾಸಿ ಲೋಕಗುರು ಎಂದರು. ಅಧ್ಯಾಯ 38 ಮುಗಿಯಿತು.